ಸೊ ಯಾಕೆ ನಿಲ್ಸಿದ್ರು ಅಂತ ಗೊತ್ತಿಲ್ಲ, ಬಟ್ ಅವ್ರು ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಡ್ತಾ ಇದ್ರು ಅಂತ. ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ? ಸೊ ನಾನು ಕಾಲಿಟ್ರೆ ಹಂಗೆ, ನನ್ನ ಬೆನ್ನಿಂದ ಹೆಂಗೆ, ನನ್ನ ಸೆಲ್ಫ್ ಗ್ಲೋರಿಫಿಕೇಶನ್ ಸಾಂಗ್ಸ್ ಇಷ್ಟ ಆಗಲ್ಲ. ರಾಕೇಶ್ ಅವ್ರಿಗೆ ಮದುವೆ ಅಂದರೆ ಯಾಕೆ ಇಷ್ಟ ಇಲ್ಲ? ಆ್ಯಂಡ್ ನನಗನ್ಸುತ್ತೆ ನನಗೇನೋ ನೀಡಿದೆ ಅಂತ ಯಾವುದನ್ನೋ ತಗೊಳ್ಳೋದು, ಇಟ್ ಈಸ್ ಲೈಕ್ ಡಿಪೆಂಡಿಂಗ್ ಆನ್ ದಟ್, ಗೆಟಿಂಗ್ ಅಡಿಕ್ಟೆಡ್ ಟು ದಟ್ ಅಂತ. ಆಟೋಮೆಟಿಕ್ ಆಗಿ ಆಗಬೇಕು, ದಟ್ ಈಸ್ ವೆರಿ ಆರ್ಗ್ಯಾನಿಕ್ ಅಂತ ನನಗನ್ಸುತ್ತೆ. ಇದು ಹಿಂಗಿರಬೇಕು, ನೋಡೋಕೆ ಹಿಂಗಿರಬೇಕು. ಸೊ ಇಟ್ ಈಸ್ ನಾಟ್, ನಂಗೆ ಐ ಡೋಂಟ್ ಬಿಲೀವ್ ಇನ್ ದಟ್. ಬಿಗ್ ಬಾಸ್ ಹೋಗಿ ಬಂದ ನಂತರದಲ್ಲಿ ಜೀವನ ಹೇಗೆ ಬದಲಾಯಿತು? ಎಷ್ಟೊಂದು ಜನ ಹೇಳೋರು ನೀವು ನೋಡಿದ್ರೆ ಸಖತ್ ಒಂಥರ ಆರೋಗೆಂಟ್ ಅನ್ನಿಸ್ತೀರಾ, ಅಂದರೆ ನಂತರ ಮೈಂಡ್ ಸೆಟ್ ಇರೋರಿಗೆ ಇನ್ನೂ ಹತ್ರ ಮಾಡಿಸ್ತದೆ ಬಿಗ್ ಬಾಸ್ ಇವೆಂಟ್. ಓಕೆ, ಈ ಆಧ್ಯಾತ್ಮದ ಕಡೆ ನಿಮಗೆ ಯಾಕೆ ಮನಸ್ಸು ಸೆಳೆದಿದ್ದು? ಸೈಂಟಿಫಿಕ್ ಆಗಿ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಆಧ್ಯಾತ್ಮನ ಅಪ್ರೋಚ್ ಮಾಡಬೇಕು. ಓಕೆ, ನಾನು ಒಂದು ಈವೆಂಟಿಗೆ ಹೋಗಿದ್ದೆ ರೀಸೆಂಟಾಗಿ. ಅದು ಲೈಕ್ ರ್ಯಾಪ್ ಸಾಂಗು, ಲೈಕ್ BTS ಬರುತ್ತಲ್ವಾ, ಆ ರೀತಿಯ ಒಂದಷ್ಟು ಸಾಂಗ್ಗಳನ್ನು ಬ್ಯಾಂಡ್ ಮಾಡಿಕೊಂಡು ಅವರೇ ಮಾಡುವಂಥದ್ದು. ಅದರಲ್ಲಿ ಅವರು ನಿಮ್ಮ ಹೆಸರು ಹೇಳ್ತಾರೆ. ನಂಗೆ ಗೊತ್ತಿರಲಿಲ್ಲ ನೀವು ರ್ಯಾಪ್ ಸಾಂಗ್ ಮಾಡ್ತೀರ ಅಂತ ಗೊತ್ತಿತ್ತು, ಇಷ್ಟೊಂದು ಆಳವಾಗಿ ಗೊತ್ತಿರಲಿಲ್ಲ. ಅದರಲ್ಲಿ ಅವ್ರು ಹೇಳ್ತಾರೆ, ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ರಾಕೇಶ್ ಅವರು. ಸೊ ಯಾಕೆ ನಿಲ್ಲಿಸಿದ್ರು ಅಂತ ಗೊತ್ತಿಲ್ಲ, ಬಟ್ ಅವ್ರು ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಡ್ತಾ ಇದ್ರು ಅಂತ. ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ ಸರ್? ಇಲ್ಲ, ಈಗಲೂ ಒಂದು ಮನಿ ಅಂತ ಒಂದು ಸಾಂಗ್ ಮಾಡಿದೆ. ನನಗೇನಾಯಿತು, ಆ ರ್ಯಾಪ್ ಅಂತ ಬಂದಾಗ ನನ್ನ ಪರ್ಸ್ನಾಲಿಟಿ ಬಿಟ್ಟು ಏನೂ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದರಲ್ಲಿ. ಅಂದರೆ ಇದೆಲ್ಲದರಲ್ಲೂ ನನಗೇನು ಕಾಡುತ್ತೆ, ನನ್ನ ಒರಿಜಿನಾಲಿಟಿ, ವಾಟ್ ಐ ವಾಂಟ್ ಟು ಶೋ ಅಂತ. ಸೊ ನಾನು ಕಾಲಿಟ್ರೆ ಹಂಗೆ, ನನ್ನ ಬೆನ್ನಿಂದ ಹೆಂಗೆ, ನನ್ನ ಸೆಲ್ಫ್ ಗ್ಲೋರಿಫಿಕೇಷನ್ ಸಾಂಗ್ಸ್ ಇಷ್ಟ ಆಗಲ್ಲ. ಅಥವಾ ವುಮನ್ನ ಅಬ್ಜೆಕ್ಟಿಫೈ ಮಾಡೋ ಸಾಂಗ್ಸ್ ಇಷ್ಟ ಆಗಲ್ಲ ನನಗೆ. ಬೇರೆಯವ್ರು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ನಾನು ಆ ಥರದ್ದೇನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ದಟ್ ಈಸ್ ಮೈ ಪರ್ಸ್ನಲ್ ಟೇಸ್ಟ್, ನನಗೆ ಇಷ್ಟ ಆಗಲ್ಲ. ಸೊ ಅದೆಲ್ಲ ಬಿಟ್ಟು ಇನ್ನೇನು ಮಾಡಲಿ, ಇವಾಗಿರೋ ಟ್ರೆಂಡ್ ಬಿಟ್ಟು ಇನ್ನೇನು ಮಾಡಲಿ, ಇನ್ನೇನಾರು ಮಾಡಿದ್ರೆ ಅದು ಕಾಂಟ್ರವರ್ಷಿಯಲ್ ಆಗುತ್ತೆ ಸೊಸೈಟಿ ಅಥವಾ ರೆಲೆವೆನ್ಸಿ, ಪೀಸ್ ಅಂತ ಮಾಡ್ದೆ. ಸೊ ಅಲ್ಲಿಂದ ಮತ್ತು ನನಗೆ ಸಿನಿಮಾ ಮೇಲೆ ಜಾಸ್ತಿ ಒಲವು ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ. ರೈಟಿಂಗ್ ಅ ಲಾಟ್ ಆಫ್ ಸ್ಟೋರೀಸ್. ಸೆಪ್ಟೆಂಬರ್ಗೆ ನಾನು ಸೆಕೆಂಡ್ ಮೂವಿ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಮೇಲೆ ಫೋಕಸ್, ನನಗೆ ಏನು ಹೇಳಬೇಕು ಆ ಸಿನಿಮಾ ಮೂಲಕ ಹೇಳೋದು ಇನ್ನೂ ಒಂದು ಪ್ಲ್ಯಾಟ್ಫಾರ್ಮ್ ಅಂದಾಗ, ಸೊ ಸಾಂಗ್ ಮೇಲೆ ಆಟೋಮೆಟಿಕ್ಲಿ ಕಮ್ಮಿ ಆಗ್ತಾ ಬಂತು. ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ನೆಕ್ಸ್ಟ್ ಏನಾದರೂ ನೆಕ್ಸ್ಟ್ ಅದೇ ಥರ ಏನಾದ್ರು ರಶ್ ಆದರೆ, ನನಗೇನಾದ್ರು ಹೇಳಬೇಕು ಅನ್ಸಿದ್ರೆ ಈ ವಿಷಯನ, ಅವಾಗ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಪಕ್ಕ. ಹಂಗಾದ್ರೆ ಅವ್ರಿಗೆ ಉತ್ತರ ಸಿಕ್ತು. ಹೌದು. ಓಕೆ, ನೆಕ್ಸ್ಟ್ ಇನ್ನೊಂದು ತುಂಬ ಕುತೂಹಲ, ನನಗೆ ಇದು ವೈಯಕ್ತಿಕ ಪ್ರಶ್ನೆ ಅಂತ ಅಂದ್ಕೊಳ್ಳಿ. ರಾಕೇಶ್ ಅವ್ರಿಗೆ ಮದುವೆ ಅಂದರೆ ಯಾಕೆ ಇಷ್ಟ ಇಲ್ಲ? ಇಲ್ಲ, ಇಷ್ಟ ಇಲ್ಲ ಅಂತ ಏನಿಲ್ಲ, ಬಟ್ ನನಗಿವಾಗ ಮದುವೆ ಅನ್ನೋದು ಫಸ್ಟ್ ಏನಕ್ಕಾಯಿತು, ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಇನ್ನೊಬ್ರಿಗೆ ಬೇಕು. ಟು ಬಿ ವೆರಿ ಆನೆಸ್ಟ್, ಅವರ ಒಂದು ಸ್ಯಾನಿಟಿ ಮೇಂಟೈನ್ ಮಾಡೋಣ ಇನ್ ಟರ್ಮ್ಸ್ ಆಫ್ ದೇರ್ ಸೆಕ್ಷುವಲ್ ನೀಡ್ಸ್ ಅಥವಾ ಏನಾರು ಆ ಥರ ಆಸ್ಪೆಕ್ಟ್ಸಲ್ಲಿ ಅಂತ. ಬಟ್ ನಾವು ಬೆಳೆದು ಬಂದಿರೋ ವಾತಾವರಣದಲ್ಲಿ, ನಮ್ಮ ಜನ್ರೇಷನಲ್ಲಿ ನಾನು ಹೆಂಗೆ ಇದಾಗಿದ್ದೀನಿ ಅಂದರೆ, ಆ ಡಿಪೆಂಡೆನ್ಸಿ ಅನ್ನೋದೇ ಇಲ್ಲ. ಅಂದರೆ ನನಗೇನಕ್ಕೂ ಬೇಕಾಗಿಲ್ಲ. ಅಂದರೆ ನನ್ನ ಮಾತು ಯಾರೋ ಕೇಳಬೇಕು, ನನಗೂ ಮನೆಗೆ ಹೋದಾಗ ಯಾರೋ ಇರಬೇಕು, ನನಗೆ ಹೇಳ್ಕೊಳಕ್ಕೊಬ್ರು ಬೇಕು, ಆ ಥರದ್ದು ಏನು ನನಗೆ ನೀಡ್ಸ್ ಕಾಣಿಸ್ಲಿಲ್ಲ. ಆ್ಯಂಡ್ ನನಗನ್ಸುತ್ತೆ ನನಗೇನೋ ನೀಡಿದೆ ಅಂತ ಯಾವುದನ್ನೋ ತಗೊಳ್ಳೋದು, ಇಟ್ ಈಸ್ ಲೈಕ್ ಡಿಪೆಂಡಿಂಗ್ ಆನ್ ದಟ್, ಗೆಟಿಂಗ್ ಅಡಿಕ್ಟೆಡ್ ಟು ದಟ್ ಅಂತ. ಆ್ಯಂಡ್ ಹೋಗ್ತಾ ವೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಬ್ರೈನ್, ಹಾರ್ಮೋನ್ಸ್, ಲವ್ ಅಂದರೆ ಇಷ್ಟೇನಾ, ಓಕೆ, ಆ ರೀತಿ ಎಕ್ಸ್ಪೀರಿಯನ್ಸ್ ಏನಾಯಿತು? ಅಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲ. ನಿಮಗೆ ಟ್ರೂತ್ ಕಾಣಿಸ್ತಾ ಏನಾಗುತ್ತೆ, ನೀವು ಈ ಲವ್ ಮದುವೆ ಎಲ್ಲ ನೀವೇನು ಯಾವುದೋ ಸಿನಿಮಾ ನೋಡಿ, ಮನೇಲಿ ಮಾತಾಡಿ, ಬೆಳೀತಾ ಅಕ್ಯುಮುಲೇಟ್ ಆಗಿರೋದೆಲ್ಲ ಡಿಸ್ಟ್ರಾಯ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಮದುವೆ ಅಂದ ತಕ್ಷಣ ನಾವು ಬರೀ ಒಂದು 4-5 ಸೀನ್ ನೋಡ್ತೀವಿ ತಲೆಯಲ್ಲಿ. ಇಟ್ ಈಸ್, ಬಟ್ ನೀವು ಓಕೆ ಲವ್ ಅಂದರೆ ಇಷ್ಟೇನಾ, ಇಟ್ ಈಸ್ ಜಸ್ಟ್ ದ ರಿಲೀಸ್ ಆಫ್ ಸಮ್ ಕೆಮಿಕಲ್ಸಾ, ಇನ್ನೇನು ಇಲ್ವಾ ಹಂಗಂದರೆ ಅಂತೆಲ್ಲ ಅಂದಾಗ ಏನನ್ಸುತ್ತೆ, ಓಕೆ ಐ ಆಮ್ ಓನ್ಲಿ ಲವ್, ಐ ಆಮ್ ದ ಸೋರ್ಸ್ ಆಫ್ ಎವ್ರಿಥಿಂಗ್. ಆ್ಯಂಡ್ ಏನು ನನಗೆ ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು ನಾನೊಂದು ಪಾತಲ್ಲಿ ಹೋಗ್ತಾ ಇದ್ದೀನಿ. ಅದೇ ಥರ ಮೈಂಡ್ಸೆಟ್ ಇರೋರು ಯಾರು ಅದೇ ಪಾತಲ್ಲಿ ಹೋಗ್ತಾರೋ ಅವ್ರು ಬಂದಾಗ ಅದು ಆಗುತ್ತೆ ಆಟೋಮೆಟಿಕ್ಕಾಗಿ. ಆಟೋಮೆಟಿಕ್ ಆಗಿ ಆಗಬೇಕು. ಆದರೆ ಇಲ್ಲ ಅಂದರೆ ಇಲ್ಲ, ಐ ಡೋಂಟ್ ವಾಂಟ್ ಇಟ್, ಅಥವಾ ಐ ಡೋಂಟ್ ವಾಂಟ್ ಇಟ್ ಅಂತಲೂ ಇಲ್ಲ. ಆಟೋಮೆಟಿಕ್ ಆಗಿ ಆಗಬೇಕು. ದಟ್ ಈಸ್ ವೆರಿ ಆರ್ಗ್ಯಾನಿಕ್ ಅಂತ ನನಗೆ ಅನ್ಸುತ್ತೆ. ಇಲ್ಲಾಂದರೆ ಇಟ್ಸ್ ನಾಟ್ ಲೈಕ್ ಕಾರ್ಗೆ ಹೋಗಿ ಶೋರೂಮಲ್ಲಿ ಕಾರ್ ತೊಗೊಂಡಂಗೆ ನನಗೆ ಈ ಕ್ವಾಲಿಟಿ ಬೇಕು, ಇದು ಹಿಂಗಿರಬೇಕು, ನೋಡೋಕೆ ಹಿಂಗಿರಬೇಕು. ಸೊ ಇಟ್ ಈಸ್ ನಾಟ್, ನಂಗೆ ಐ ಡೋಂಟ್ ಬಿಲೀವ್ ಇನ್ ದಟ್. ಅಂದರೆ ಮನೆಯಲ್ಲೆಲ್ಲ, ಅಂದರೆ ಈ ಏಜ್ ಆಗ್ತಾ ಇದ್ದಂಗೆ, ಈಗ 25, 27, 30 ಆಗ್ತಾ ಇದ್ದಂಗೆ ಮನೆಯಲ್ಲೆಲ್ಲ ಒಂದು ಫೋರ್ಸ್ ಮಾಡ್ತಾರೆ, ಮದುವೆ ಆಗಿ ಅಂತ. ನಿಮಗೆ ಆ ಥರ ಏನು ಇಲ್ವಾ? ನನಗೆ ಎಷ್ಟು ಏಜ್ ಇರ್ಬೋದು ಅಂದ್ಕೊಂಡಿದ್ದೀರಾ? ನಿಮಗೊಂದು 30 ಮೇಲೆ, 39, 40 ಇನ್ನೇನು. ಸೊ ಅದೆಲ್ಲ ದಾಟ್ಬಿಟ್ರೆ ಅವೆಲ್ಲ ನಮ್ಮ ಮನೇಲಿ ಓಕೆ, ಇನ್ನೇನು ಹೇಳೋದು ಬೇಡ ಅಂದರೆ ಇನ್ನೇನು ಓಕೆ, ಹೆಂಗೋ ಬದುಕ್ತಾ ಇದ್ದಾನೆ, ಖುಷಿಯಾಗಿದ್ದಾನಲ್ಲ. ಆ್ಯಂಡ್ ದೇ ನೋ ದಟ್ ನಾನು ಮುಂಚಿಂದನೂ ಬೆಳೆದು ಬಂದಿದ್ದೆ ಒಂಥರ ವಿಚಿತ್ರವಾಗಿ. ನನ್ನ ಥಾಟ್ ಪ್ರೊಸೆಸ್ ವಾಸ್ ನಾಟ್ ನಾರ್ಮಲ್ ಅಂತ ಅವ್ರಿಗೆ ಅಕ್ಸೆಪ್ಟೆನ್ಸಲ್ಲಿತ್ತು.
ಬಟ್ ಒಂದು ಸ್ವಲ್ಪ ಬಾರ್ಡ್ರಲ್ಲಿ ಇತ್ತು, ಇವನೇನಾದ್ರು ಮೆಂಟ್ಲಾ ಅಥವಾ ಡಿಫ್ರೆಂಟ್ ಯೋಚನೆ ಮಾಡ್ತಾನ ಅಥವಾ ಇವನು ತಲೆಗಿಲೆ ಕೆಟ್ಟಿದೆಯಾ ಇವನಿಗೆ ಅಂತ. ಬಟ್ ಇವಾಗ ಆಫ್ಟರ್ ಬಿಗ್ ಬಾಸ್ ಅವ್ರಿಗೊಂದು ಸಮಾಧಾನ ಬಂತು. ಅಲ್ಲಿವರೆಗೂ ಅವ್ರಿಗೂ ಗೊತ್ತಿರಲಿಲ್ಲ ನಾನೇನು ಅಂತ. ಅದೆಲ್ಲ ಆದಮೇಲೆ ಓಕೆ ಇವನು ಸ್ವಲ್ಪ ಯೋಚನೆ ಮಾಡೋ ಪ್ಯಾಟ್ರನ್ ಬೇರೆ ಅಷ್ಟೇ, ಈಸ್ ನಾಟ್ ಕ್ರೇಜಿ ಆರ್ ಯಾವುದೋ ಉದ್ವೇಗಕ್ಕೊಳಗಾಗಿ ಅಥವಾ ಏನೋ ಬುಲ್ಶಿಟ್ ಲವ್ ಫೇಲ್ಯೂರ್ಗೆ ಒಳಗಾಗಿ ಈ ಥರ ಚಾಯ್ಸಸ್ ಆ ಥರ ಏನಲ್ಲ, ಕ್ಲಾರಿಟಿ ಇದೆ ಇವನ ವಿಷಯದಲ್ಲಿ, ಇವನ ಯೋಚನೆಯಲ್ಲಿ ಅಂತ ಹೇಳಿದ್ದೆ. ಓಕೆ ನನಗೆ ಇವಾಗ ಏನೂ ಫೋರ್ಸ್ ಮಾಡಲ್ಲ. ಆ್ಯಂಡ್ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಲೈಕ್ ನಮ್ಮ ಬಲವಂತಕ್ಕೆ ನೀನು ಯಾವತ್ತೂ ಆ ಚಾಯ್ಸ್ ತೊಗೊಬೇಡ, ಯಾಕಂದರೆ ಇಟ್ಸ್ ಅ ಕ್ವಶನ್ ಆಫ್ ಒನ್ ಗರ್ಲ್ಸ್ ಲೈಫ್. ಸೊ ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಪ್ಲೀಸ್ ಆಗಲೇಬೇಡ, ಆರಾಮಾಗೇ ಇರು ಅಂತ. ಓಕೆ, ಈ ಬಿಗ್ ಬಾಸ್ ಹೋಗಿ ಬಂದ ನಂತರದಲ್ಲಿ ಜೀವನ ಹೇಗೆ ಬದಲಾಯಿತು? ಮೇ ಬಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ, ನನ್ನ ಫ್ರೆಂಡ್ ಸರ್ಕಲ್ ಅಷ್ಟು ಜನಕ್ಕೆ ಮಾತ್ರ ಗೊತ್ತಿತ್ತು ರಾಕೇಶ್ ಏನು ಅಂತ. ಇನ್ನು ಮಿಕ್ಕಿದವ್ರಿಗೆಲ್ಲ ಅದು ಎನಾರ್ಮಸ್ ಬೇರೆ 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 ಥರ ಒಪಿನಿಯನ್ಸ್ ಇತ್ತು. ಸಖತ್ ದುರಾಂಕಾರ, ಡ್ರಗ್ ಅಡಿಕ್ಟು, ಪ್ಲೇ ಬಾಯ್, ಏನೇನು ಒಬ್ಬೊಬ್ರಿಗೆ ಒಂದೊಂದು ಥರ ಇತ್ತು. ನನ್ನ ಎಷ್ಟೊಂದು ಜನ ಹೇಳೋರು ನೀನು ನೋಡಿದ್ರೆ ಸಖತ್ ಒಂಥರ ಆ್ಯರೋಗೆಂಟ್ ಅನ್ನಿಸ್ತೀರಾ, ರಿಸರ್ವ್ಡ್ ಅನ್ನಿಸ್ತೀರಾ, ಒಂಥರ ಯಾಕಪ್ಪ ಮಾತಾಡ್ಸೋದು ಇವ್ನು ಸವಾಸ ಬೇಡ ಅನಿಸುತ್ತೆ ಅನ್ನಿಸ್ತೀರಾ. ಆ ಥರ ತುಂಬ ರೂಮರ್ಸು ಸ್ಪ್ರೆಡ್ ಮಾಡಿದ್ರು ಆ್ಯಂಡ್ ತುಂಬ ಆ ಥರದ್ದು ಒಪಿನಿಯನ್ಸು ಇತ್ತು. ಅದೆಲ್ಲ ವಾಶ್ ಔಟ್ ಆಯಿತು ಬಿಗ್ ಬಾಸ್ ಆದಮೇಲೆ. ನನ್ನದೇ ಆದ ಒಂದು ಫಾಲೋಯಿಂಗು ಸ್ಟಾರ್ಟ್ ಆಯಿತು. ಅಂದರೆ 100 ಜನದಿಂದ ಬಿಕೇಮ್ ಥೌಸಂಡ್ಸ್. ಸೊ ಆ್ಯಂಡ್ ನಾನು ಅಲ್ಲಿ ಇದ್ದಿದ್ದು ರೀತಿ ಅಥವಾ ಅಲ್ಲಿ ಇದ್ದಿದ್ದರಿಂದ ತುಂಬ ಜನ ಹೌ ವೈ ಅಂತ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಐ ಡೂ ಕೈಂಡ್ ಆಫ್ ಕೌನ್ಸ್ಲಿಂಗ್, ಐ ಟೇಕ್ ಕ್ಲಾಸಸ್. ಒಂದು 20-22 ಜನ ಸ್ಟೂಡೆಂಟ್ಸ್ ಇದ್ದಾರೆ ಈಗ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಬೇಸಿಕ್ಲಿ ಹೌ ಟು ಅಪ್ರೋಚ್ ಸ್ಪಿರಿಚುಯಾಲಿಟಿ, ಹೌ ಟು ಅಪ್ರೋಚ್ ಮೈಂಡ್, ಆ ಥರ ಆಸ್ಪೆಕ್ಟ್ಸಲ್ಲಿ. ಸೊ ಆ ಥರದ್ದೆಲ್ಲ ನನಗೆ ಇಟ್ ಮೇಡ್ ಮೀ ನಿಯರ್ ಟು ದ ಪೀಪಲ್ ಹೂ ರೆಸೊನೇಟ್ ವಿತ್ ಮೀ. ಅಂದರೆ ನಂತರ ಮೈಂಡ್ ಸೆಟ್ ಇರೋರಿಗೆ ಇನ್ನೂ ಹತ್ತಿರ ಮಾಡಿಸ್ತದೆ ಬಿಗ್ ಬಾಸ್ ಇವೆಂಟ್ ಅಂತ ಹೇಳಿ. ಓಕೆ, ಈ ಆಧ್ಯಾತ್ಮದ ಕಡೆ ನಿಮಗೆ ಯಾಕೆ ಮನಸ್ಸು ಸೆಳೆದಿದ್ದು? ಅಂದರೆ ಮುಂಚಿಂದನೂ ಇತ್ತು ನನಗೆ, ಬಟ್ ಆ ಡೆಫಿನೇಷನ್ ಆಫ್ ಆಧ್ಯಾತ್ಮ ಚೇಂಜ್ ಆಗ್ತಾ ಹೋಯಿತು ಅಷ್ಟೇ. ಇಟ್ ಈಸ್ ನಾಟ್ ಯೋಗ, ಇಟ್ ಈಸ್ ನಾಟ್ ಧ್ಯಾನ, ಇಟ್ ಈಸ್ ಜಸ್ಟ್ ದ ವೇ ವಿ ಲಿವ್, ಇಟ್ ಈಸ್ ಜಸ್ಟ್ ದ ವೇಸ್ ವಿ ಸಿ ಥಿಂಗ್ಸ್. ನಾವು ನೋಡೋ ದೃಷ್ಟಿಕೋನ ಅನ್ನೋದು ಆ ಥರ ಎವಾಲ್ವ್ ಆಗ್ತಾ ಹೋಯಿತು ಅಷ್ಟೇ. ಓಕೆ, ನಿಮ್ಮ ಪ್ರಕಾರ ಈ ಆಧ್ಯಾತ್ಮ ಅಂತಂದರೆ ವಾಟ್ ವಿ ಆರ್ ಅದೇ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತೀನಿ, ಈ ಒಂದೇ ಲೈನಲ್ಲಿ ಹೇಳೋಕ್ಕಾಗಲ್ಲ. ಸೊ ಇವಾಗ ನಮಗೆ ಬ್ರೈನ್ ಇದೆ ಅಂತ ಗೊತ್ತು, ಮೈಂಡ್ ಇದೆ ಅಂತ ಗೊತ್ತು. ನಾವು ಬ್ರೈನ್ ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ, ಏನೇನು ಹಾರ್ಮೋನ್ಸ್ ರಿಲೀಸ್ ಮಾಡಿದಾಗ ನಮ್ಗೆ ಹೆಂಗೆ ಆಗುತ್ತೆ, ನಮ್ಮ ಎಮೋಷನ್ಸ್ ಹೆಂಗೆ ವರ್ಕ್ ಆಗುತ್ತೆ, ಥಾಟ್ಸ್ ಎಲ್ಲಿಂದ ಜನ್ರೇಟ್ ಆಗುತ್ತೆ, ಅದಕ್ಕೆ ನಾವು ಎನರ್ಜಿ ಕೊಟ್ಟಾಗ ಏನಾಗುತ್ತೆ ಅನ್ನೋದೆಲ್ಲ ನಮ್ಗೆ ಗೊತ್ತಿರೋದೆ, ನಮ್ಮ ಕಣ್ಣಿಗೆ ಕಾಣೋದೆ ಇರೋದೆ ಯೂಟ್ಯೂಬಲ್ಲಿ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ವಾಟ್ ಎಲ್ಸ್ ಅದನ್ನು ಇಲ್ಲದೆ ಇರೋದೇ ಆಧ್ಯಾತ್ಮ. ಅದು ಇಲ್ಲದೆ ಇರೋದೆ ಮೀ ದಟ್ ವಿಟ್ನೆಸರ್, ದಟ್ ಕಾನ್ಷಿಯಸ್ನೆಸ್. ನಾನು ಆ ವಿಟ್ನೆಸರ್ ಆಗಿ ಈ ಮೆಷಿನಲ್ಲಿ ಇರೋದ್ರಿಂದ ನನಗೆ ಆ ಫೀಲಿಂಗ್ಸ್ನ ಅನುಭವಿಸ್ತಾ ಇದ್ದೀನಿ. ನನ್ನ ಕಣ್ಣಿಗೆ ಇದು ಕಾಣಿಸ್ತಾ ಇದೆ, ಅದು ಹೇಗೆ ನನ್ನ ಬ್ರೈನ್ ಪ್ರೊಜೆಕ್ಟ್ ಮಾಡಿ ಅದನ್ನು ತೋರಿಸ್ತಾ ಇದೆ ಅಷ್ಟೇ. ಅದು ರಿಯಾಲಿಟಿ ಅಲ್ಲ, ನನ್ನ ಬ್ರೈನ್ ಪ್ರೊಜೆಕ್ಟ್ ಮಾಡಿ ಇಮೇಜ್ ಜನ್ರೇಟ್ ಮಾಡ್ತಾ ಇದೆ. ರೀಸೆಂಟಾಗಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ AI ಟೆಕ್ನಾಲಜಿ ಬಳಸಿ ಬ್ರೈನ್ನ ಮ್ಯಾಪಿಂಗ್ ಮಾಡಿ ಒಬ್ಬ ಏನು ಯೋಚನೆ ಮಾಡ್ತಾನೋ ಆ ಪಿಕ್ಚರ್ ಜನ್ರೇಟ್ ಮಾಡ್ಬೋದು. ಸೊ ನಿಮ್ಮ ಯೋಚನೆನೂ ನೀವು ಏನಾಗಿ ಯೋಚನೆ ಮಾಡ್ತಾಯಿದ್ರೆ ನೆಕ್ಸ್ಟು ಪಿಕ್ಚರ್ ಬಂದುಬಿಡುತ್ತೆ ನೀವೇನು ಯೋಚನೆ ಮಾಡ್ತಾಯಿದ್ದೀರ ಅಂತ. ಸೊ ನೋಬಡಿ ಕ್ಯಾನ್ ಹೈಡ್. ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇಟ್ ಈಸ್ ಆಲ್ಸೋ ನಮ್ಮ ಥಾಟ್ಸ್ ಈಸ್ ಆಲ್ಸೋ ಸಮ್ ಎನರ್ಜಿ ಇನ್ ಪ್ರಾಪರ್ ಫಾರ್ಮ್ಯಾಟ್ ವೇರ್ ಎ ಮೆಷಿನ್ ಕ್ಯಾನ್ ರೀಡ್ ಅಂತ ಬಂದಾಗ ನಾವು ವಿ ಆರ್ ಜಸ್ಟ್ ಅ ಟ್ರಾನ್ಸ್ಮಿಟರ್ ಆಫ್ ಸಮಥಿಂಗ್ ಅಷ್ಟೇ. ನಾವು ಟ್ರಾನ್ಸ್ಮಿಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಸೈಂಟಿಫಿಕ್ ಆಗಿ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಆಧ್ಯಾತ್ಮನ ಅಪ್ರೋಚ್ ಮಾಡಬೇಕು. ಇಲ್ಲ ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಈ ಗುರುಗಳು ತುಂಬ ಜನ ಇಂಡೈರೆಕ್ಟಾಗಿ ಒಂದು ಮಿಸ್ಟಿಕಲ್ ಫೀಲಿಂಗ್ ಕೊಟ್ಬಿಡ್ತಾರೆ. ಓಪನ್ ಆಗಿ ಹೇಳ್ದೇ ಇದ್ರು ಇಂಡೈರೆಕ್ಟಾಗಿ ಐ ಹ್ಯಾವ್ ಮಿರಾಕಲ್ ಪವರ್ಸ್, ಇಂಡೈರೆಕ್ಟಾಗಿ ಅವ್ರ ಫಾಲೋವರ್ಸ್ ಎಲ್ಲ ಬಂದುಬಿಟ್ಟು ನನಗೆ ಇದು ಬಂದ ತಕ್ಷಣ ಹಂಗಾಗೋಯ್ತು ಹಿಂಗಾಗೋಯ್ತು ಅದಾಗೋಯ್ತು ಅಂತಾರೆ. ಸೊ ಇವ್ರೇನು ಅನ್ಕೊತಾರೆ, ನಂದು ಇವೆಲ್ಲ ಪ್ರಾಬ್ಲಮ್ಗಳಿದೆಯಲ್ಲ ನಾನು ಅಲ್ಲಿಗೆ ಹೋಗ್ಬಿಟ್ಟು ಎನ್ಲೈಟನ್ ಆಗಿಬಿಟ್ರೆ ಇವೆಲ್ಲ ಹೊಟ್ಟೋಗತ್ತಲ್ಲ ಅಂದ್ಬಿಟ್ಟು ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್ ತಾನೆ? ನನಗೆ ಇದೆಲ್ಲದರಿಂದ ಅವೇಕನ್ ಆಗಿಬಿಡ್ಬೇಕಪ್ಪ, ನನಗಿದೆಲ್ಲ ಹಿಂಸೆ ಬೇಡ, ಹೋಗಿ ಎನ್ಲೈಟ್ ಆಗಿಬಿಡೋಣ ಅಂದ್ಬಿಟ್ಟು ಹೋಗಿ ಕೋರ್ಸ್ಗಳು ಅದು ಇದು ಎಲ್ಲ ಮಾಡ್ತಾರೆ. ಮಜಾ ಏನಂದರೆ ಅದು ಆಗಲ್ಲ, ವೇಸ್ಟ್ ಅದು. ಅವೇಕನಿಂಗ್ ಏನಂದರೆ ಈ ಹಿಂಸೆಗಳಿದೆಯಲ್ಲ ಅದ್ರ ಜೊತೆ ಪೀಸ್ ಆಗಬೇಕು ಫಸ್ಟ್. ನಮ್ಮಲ್ಲಿರೋ ಹಿಂಸೆಗಳೇ ಆ ರಿಯಾಲಿಟಿನ ನಾವು ನೋಡೋ ದೃಷ್ಟಿಕೋನ ಚೇಂಜ್ ಮಾಡ್ಕೊಳ್ಳೋದು ಅವೇಕನಿಂಗು. ರಿಯಾಲಿಟಿಯಿಂದ ಓಡೋಗೋದಲ್ಲ.
ನಾನು ಎಲ್ಲೋ ಕೂತ್ಬಿಡ್ತೀನಿ, ಎಲ್ಲೋ ಆಗ್ಬಿಡ್ತೀನಿ, ಅದೇ ಮೈಂಡ್ನೇ ತೊಗೊಂಡೋಗಿ ಕೂರೋದು. ಇವಾಗ ನಾನು ರಿಯಲ್ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ಬೇಕಂದ್ರೆ, ಒಬ್ರು ಆಶ್ರಮಕ್ಕೆ ಹೋದ ನನ್ನ ಫ್ರೆಂಡ್, ಪರಿಚಯ ಇರೋ ನನ್ನ ಫ್ರೆಂಡ್ ಅಲ್ಲ, 4 years ಇದ್ದ. ಫಸ್ಟು 2 years ನಾನೊಂದು ಸಲ ವಿಸಿಟ್ ಮಾಡಿದಾಗ ಫುಲ್ಲು ಹಿಂಗಂದ. ಬಟ್ 4 yearsಗೆ ವಾಪಸ್ ಬಂದ. ಯಾಕಂದರೆ ಏನಾಗುತ್ತೆ, ಅಲ್ಲೂ ಪಾಲಿಟಿಕ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವು ಗುರು ಜೊತೆ ಕ್ಲೋಸ್ ಇದ್ದಾನೆ, ಇವ್ನು ಜಾಸ್ತಿ ಕೆಲಸ ಮಾಡ್ತಾನೆ, ಇದು ಅಲ್ಲೂ ಗಾಸಿಪಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಟ್ಸ್ ಹ್ಯೂಮನ್ಸ್, ಮನುಷ್ಯ ಇಲ್ಲೋದ್ರೂ ಅದೇ. ನೀವು 100 ಜನ ಸುಮ್ಮನೆ ಹಾಲಲ್ಲಿ ಬಿಟ್ಟರೆ 10 ನಿಮಿಷದಲ್ಲಿ ಗ್ರೂಪ್ ಆಗಿರ್ತಾರೋ. ಜಾತಿ ಆಗಲಿ, ಸ್ಮೋಕರ್ಸ್ ಒಂದು ಗ್ರೂಪು, ಕುಡಿಯೋರು ಒಂದು ಗ್ರೂಪು, ಹಿಂದಿ ಮಾತಾಡೋರು ಒಂದು ಗ್ರೂಪು. ಸೊ ನಮ್ಮ ನೇಚರೇ ಅದು. ಅದಕ್ಕೆ ಹೇಳೋದು, ನಾವು ಎಲ್ಲೇ ಓಡೋಗೋಕ್ಕಾಗಲ್ಲ. ಇರೋ ಸಿಚುವೇಷನಲ್ಲಿ ನಮ್ಗೆ ಆಗ್ತಾ ಇರೋದನ್ನು ನಾವು ಅಡ್ರೆಸ್ ಮಾಡ್ಕೊಂಡು ಎಕ್ಸೆಪ್ಟೆನ್ಸಿಗೆ ಬಂದು, ಹೌದು ಐ ಆಮ್ ಲೈಕ್ ದಿಸ್, ನನಗೆ ಈ ಥರ ಪ್ಯಾಟ್ರನ್ಗಳಿದೆ, ನಾನು ಈ ಥರ ಟೆಂಡೆನ್ಸಿಗಳಿದೆ, ಇದನ್ನು ನಾನು ಎಕ್ಸೆಪ್ಟ್ ಮಾಡಿಕೊಂಡು ಆ ರಿಯಾಲಿಟಿನ ಬೇರೆ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ದಟ್ ಈಸ್ ಅವೇಕ್ನಿಂಗ್. ಓಕೆ, ಈಗ ಆಧ್ಯಾತ್ಮದ ಕಡೆ ಒಲವಿರೋರು ಹೆಚ್ಚಾಗಿ ಸೆಕ್ಷುವಲ್ ಲೈಫ್ ಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ತಾರಂತೆ, ಹೌದಾ? ಖಂಡಿತ ಇಲ್ಲ. ಓಕೆ. ಪ್ಲೆಷರ್ ಸ್ಟಿಮ್ಯುಲೇಷನ್ಸ್ನ ಅರ್ಥ ಮಾಡ್ಕೊತಾರೆ. ಅಂದರೆ ಇದು ನನ್ನ ನಾಲ್ಗೆಗೆ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ, ಸೆಕ್ಷುಯಾಲಿಟೀಸ್ ಕೆಲವು ಆರ್ಗನ್ಸ್ಗೆ ಅದು ಸೆನ್ಸೇಷನ್ ಕೊಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಇದು ಅರ್ಥ ಮಾಡ್ಕೊಂಡಾಗ ಆ ಒಂದು ಕಂಪಲ್ಷನ್ ಇರಲ್ಲ ಅವ್ರಿಗೆ, ಆ ಒಂದು ಅಡಿಕ್ಷನ್ ಇರಲ್ಲ ಅವ್ರಿಗೆ. ದೇ ವಿಲ್ ಬಿ ಮೋರ್ ಸೆಕ್ಷುವಲ್ ಆ್ಯಕ್ಚುಲಿ, ಬಿಕಾಸ್ ದೇ ಸಿ ಇಟ್ ಇನ್ ಅ ವೆರಿ ಪ್ಯೂರರ್ ಫಾರ್ಮ್. ಬೇರೆ ಈ ಪಾರ್ನೋಗ್ರಫಿಕ್ ಇಂಡಕ್ಷನ್ ಆಗ್ಬೋದು, ಅಥವಾ ಈ ಸಿನಿಮ್ಯಾಟಿಕ್ ಇಂಡಕ್ಷನ್ ಆಗ್ಬೋದು ಇರಲ್ಲ ಅವ್ರ ತಲೆಯಲ್ಲಿ, ಅಥವಾ ಅವ್ರು ಹಂಗೆ ಅದನ್ನು ಆ ಥರ ಪರ್ಸೀವೇ ಮಾಡಲ್ಲ. ದೇ ವಿಲ್ ಬಿ ಮೋರ್ ಓಪನ್ ಆ್ಯಂಡ್ ಮೋರ್ ಫ್ರೀ ಅಂತ ಹೇಳ್ಬೋದು. ಓಕೆ, ಅಂದರೆ ಜನಗಳ ಪ್ರಕಾರ ಆಧ್ಯಾತ್ಮ ಅಂದರೆ ಏನಪ್ಪ ಅಂತಂದರೆ ದೇವ್ರ ಧ್ಯಾನ ಮಾಡೋದು, ದೇವ್ರ ಪೂಜೆ ಮಾಡೋದು, ಯಾವುದೋ ಒಂದು ಆಶ್ರಮದಲ್ಲಿರೋದು, ಲೈಕ್ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಶಿಕ್ಷಣದ ಕೊರತೆ ಇದೆ ಅಲ್ವಾ ಸದ್ಯದ ಮಟ್ಟಿಗೆ ನೋಡೋದಾದರೆ? ತುಂಬ ಇದೆ. ಸೊ ಅದೇ ಅದು ಯಾವುದೂ ಅಲ್ಲ. ಯಾಕಂದರೆ ಅದು ಹೋಗಿ ಚೇಸ್ ಮಾಡಿಕೊಂಡೆ ತುಂಬ ಜನ ಅವ್ರ ಟೈಮ್ನ ವೇಸ್ಟ್ ಮಾಡ್ಕೊತಾ ಇದ್ದಾರೆ. ಹಂಗೆ ಅಷ್ಟು ಸಿಂಪಲ್ ಇದ್ದಿದ್ರೆ ಇಷ್ಟೊತ್ತಿನಲ್ಲಿ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಅ ವೆರಿ ಡಿಫ್ರೆಂಟ್ ಪ್ಲೇಸ್ ಅಲ್ವಾ? ಅಷ್ಟು ಈಸಿ ಇದ್ಬಿಟ್ಟಿದ್ರೆ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಅ ವೆರಿ ಡಿಫ್ರೆಂಟ್ ಪ್ಲೇಸ್. ಐಡಿಯಾ ಆಫ್ ಗಾಡ್, ಫಿಯರ್ ಆಫ್ ಗಾಡ್ ಎಲ್ಲ ಬದಲಾಗಬೇಕು ಇವಾಗ. ಅದೆಲ್ಲ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ. ದೇವಸ್ಥಾನಗಳಲ್ಲಿ ಹೋಗ್ತೀರಾ, ಫುಲ್ಲು ಹಿಂಗಾಗ್ಬಿಡ್ತಾರೆ. ಯಾರೋ ನೋಡಿ, ಓ ಇವ್ನ ಬಿಹೇವಿಯರ್ ಚೆನ್ನಾಗಿದೆ, ಇವ್ನಿಗೊಂಚೂರು ಎಕ್ಸ್ಟ್ರಾ ಕೊಡು, ಇವನ್ ಬಿಹೇವಿಯರ್ ಚೆನ್ನಾಗಿಲ್ಲ, ಆ ಥರ ಅವರು ದಟ್ ಆ ಬಾಡಿ ಲ್ಯಾಂಗ್ವೇಜ್ ಇಟ್ ಶೋಸ್ ದಟ್ ಯು ಹ್ಯಾವ್ ಸೋ ಮಚ್ ಫಿಯರ್, ಗಾಬರಿ. ಏನೋ ಆಗ್ಬಿಟ್ರಪ್ಪ, ಹಿಂಗೆ ಆಗದೆ ತಪ್ಪಾಯಿತು, ಏನೋ ಒಂದು ಶಾಸ್ತ್ರದಲ್ಲಿ ಏನೋ ಆಗ್ಬಿಟ್ರೆ, ಅಯ್ಯೋ ನಾನು ಎಡಗೈಲಿ ಇಟ್ಬಿಟ್ಟೆ ಅದಕ್ಕಾಯ್ತಾ. ಇಟ್ ಈಸ್ ಆಲ್ ಫಿಯರ್ ಇರೋ ಕಡೆ ದೇವರೇ ಇರಲ್ಲ ಅಲ್ವಾ? ಇಟ್ ಕಾಂಟ್ ಎಕ್ಸಿಸ್ಟ್. ಸೊ ಫಸ್ಟು ಆ ಫಿಯರ್ನ ತೆಗ್ದಾಕಬೇಕು ಈ ಶಾಸ್ತ್ರ ಕಲ್ಚರ್. ಅದಕ್ಕೆ ತುಂಬ ಜನ ಹೇಳೋದು, ರಿಲಿಜನ್ ಅನ್ನೋದು ಈಸ್ ವೆರಿ ಡೇಂಜರಸ್ ಆಗಿಬಿಟ್ಟಿದೆ ಇವಾಗ. ಇಟ್ ವಾಸ್ ನಾಟ್ ದಿಸ್. ಇಟ್ ಶುರು ಆಗಿದ್ದು ಇಂಟೆನ್ಷನ್ ಹಿಂಗಿರಲಿಲ್ಲ, ಬಟ್ ಇವಾಗ ಇಟ್ ಈಸ್ ಬಿಕಮ್ ವೆರಿ ಡೇಂಜರಸ್. ಇಟ್ ಟ್ರ್ಯಾಪ್ಸ್ ಪೀಪಲ್, ಇಟ್ ಫಿಯರ್ ಜನ್ರೇಟ್ ಮಾಡುತ್ತೆ, ಪಾಪ ಪುಣ್ಯ ಅನ್ನೋದು ಹೇರುತ್ತೆ. ಅದೇ ಥರ ಇವಾಗ ಸ್ಪಿರಿಚುಯಾಲಿಟಿನೂ ಹಂಗೆ ಆಗಿಬಿಟ್ಟಿದೆ. ಅವನೊಂಚೂರು ಯೋಗ ಮಾಡ್ದ ಅಂದರೆ ಬೇರೆಯವ್ರನ್ನೆಲ್ಲ ಲುಕ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಾನೇ ಸುಪೀರಿಯರ್ ಅನ್ನೋದು ಸ್ಟಾರ್ಟ್ ಮಾಡ್ತಾನೆ. ಬೇರೆಯವ್ರು ಯಾರು, ಇವರೆಲ್ಲ ಯಾಕೆ ಹಿಂಗೆ ಬದುಕ್ತಾರೆ, ಅಲ್ಲೇ ಸೆಪ್ರೇಷನ್ ಆಗೋಯ್ತಲ್ಲ. ಆ ಸೆಪ್ರೇಷನ್ ಆದರೆ ಯು ಆರ್ ನಾಟ್ ಇದು. ಸೊ ಅದೆಲ್ಲ ವರ್ಡ್ಸಲ್ಲಿ ಥಿಯರಿಯಿಂದ ಬರೋದಲ್ಲ, ನನ್ನ ಅನುಭವದಿಂದ ನನಗೆ ಏನೋ ಒಂದು ನೆಗೆಟಿವ್ ಅಥವಾ ಸೋ ಕಾಲ್ಡ್ ಅನ್ಈಸಿ ಸೆನ್ಸೇಷನ್ ಆದಾಗ ಅದನ್ನು ನಾನು ಏನಕ್ಕಾಯಿತು, ಯಾಕಾಯಿತು, ಯಾವ ವಿಷಯ ನಾನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ನನಗೆ ಹಿಂಗೆ ಜನ್ರೇಟ್ ಆಗ್ತಾಯಿದೆ ಅಂತ ನಾವೇ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ತಾನೆ ಓಪನ್ ಆಗೋದು. ಅದು ಮಾಡೋಕ್ಕೆ ಇವರೆಲ್ಲ ತಪ್ಪಿಸ್ತಾ ಇದ್ದಾರೆ. ಯಾಕಂದರೆ ಬ್ಲೇಮ್ನ ಬೇರೆ ಕಡೆ ಹಾಕ್ಸ್ತಾ ಇದ್ದಾರೆ. ನನ್ನ ಟೈಮ್ ಸರಿ ಇಲ್ಲ, ನನ್ನ ಜಾತಕ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂದಾಗ ಅವ್ರಿಗೆ ಫಾಲ್ಟ್ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ.